ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷ ಆಯ್ಕೆಗೆ ಭಾರಿ ಪೈಪೋಟಿ. ಡಿವಿಎಸ್ ಮನೆಯಲ್ಲಿ ಬಿಜೆಪಿ ನಾಯಕರ ಮೀಟಿಂಗ್. ಇವತ್ತು ಹೈಕಮಾಂಡ್ಗೆ ವರದಿ ರವಾನಿಸಲಿರೋ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಅಸಮಾಧಾನ. ಜನಾರ್ದನ ರೆಡ್ಡಿ ವಿರುದ್ಧ ಸಿಡಿದೆದ್ದ ರಾಮುಲು. ಇವತ್ತು ಗಣಿ ಧನಿ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ. ಇತಿಹಾಸದಲ್ಲೇ ಮೂರನೇ ಬಾರಿಗೆ ಭರ್ತಿಯಾದ ವಾಣಿ ವಿಲಾಸ ಸಾಗರ. ಇವತ್ತು ಸಿಎಂ ಡಿಸಿಎಂ ಬಾಗಿನ ಅರ್ಪಣೆ. ಗೊಂದಲ ಸೃಷ್ಟಿಸಿದ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ. ಆನೇಕಲ್ನಲ್ಲಿ ದೃಷ್ಟಿ ತೆಗೆದ ನೀರು ಸುರಿದ ವಿಚಾರಕ್ಕೆ ಗಲಾಟೆ. ಮಹಿಳೆಯಿಂದ ಗುಂಪಿನಿಂದ ರಾಮಚಂದ್ರ ಎಂಬುವರ ಹತ್ಯೆ. ಇಬ್ಬರು ಮಹಿಳೆಯರನ್ನ ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ. ಮೋದಿಯನ್ನ ಬೇರೆಯವರಿಗೆ ಹೋಲಿಸಿದ್ರೆ ಬಿಜೆಪಿಗೆ ಖುಷಿಯಾಗುತ್ತೆ. ಪ್ರಿಯಾಂಕಾ ಗಾಂಧಿಯನ್ನ ಕಿತ್ತೂರು ರಾಣಿ ಚೆನ್ನಮ್ಮಗೆ ಹೋಲಿಸಿದ್ರೆ ತಪ್ಪೇನು? ಬಿಜೆಪಿ ನಾಯಕರ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ. ಶರಣಾಗತಿಯಾಗಿದ್ದ 6 ಜನ ನಕ್ಸಲರ ವಿಚಾರಣೆ ಅಂತ್ಯ. ಇವತ್ತು ಎನ್ಐಎ ಕೋರ್ಟ್ ಹಾಜರುಪಡಿಸಲಿರುವ ಪೊಲೀಸರು ಕಾಡಲ್ಲಿ ಸಿಕ್ಕ ಆಯುಧಗಳ ಬಗ್ಗೆ ವಿಚಾರಣೆ ನಡೆಸದ ಮಾಹಿತಿ. ಒಂದೇ ಕುಟುಂಬದ 2 ಬಾಲಕರು ನೀರಿನಲ್ಲಿ ಮುಳುಗಿ ಸಾವು. ಸವದತ್ತಿ ಯಲ್ಲಮ್ಮನ ಜಾತ್ರೆಗೆ ಬಂದಿದ್ದ ವೇಳೆ ದುರ್ಘಟನೆ. ಓರ್ವನ ಶವ ಪತ್ತೆ, ಮತ್ತೊಬ್ಬನಿಗಾಗಿ ಹುಡುಕಾಟ. ಉಡುಪಿ ಜಿಲ್ಲೆಯ ಗಂಗೊಳ್ಳಿ ಗ್ರಾಮ ಪಂಚಾಯಿತಿ ಮೇಲೆ ಲೋಕ ದಾಳಿ. ಲಂಚ ಪಡಿತಾ ಇದ್ದ ಗ್ರಾಮ ಪಂಚಾಯಿತಿ ಪಿಡಿಒ ಗುಮಾಸ್ತ ಬಲೆಗೆ. ಒಟ್ಟು 22,000 ಲಂಚ ಪಡಿತಾ ಇದ್ದಾಗ ವಾಗ್ದಾಳಿ. ಸ್ಮಶಾನಕ್ಕೆ ದಾರಿ ಇಲ್ಲದೆ ನಡು ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆ. ಖಾನಾಪುರದ ಲಿಂಗನಮಠ ಗ್ರಾಮದಲ್ಲಿ ಘಟನೆ. ಖಾನಾಪುರ ತಾಲೂಕು ಆಡಳಿತದ ವಿರುದ್ಧ ಧಿಕ್ಕಾರ ಕೂಗಿ ಗ್ರಾಮಸ್ಥರ ಆಕ್ರೋಶ. ಮಹಾರಾಷ್ಟ್ರದ ಜಲಂಗಾಂವ್ ಬಳಿ ಭೀಕರ ರೈಲು ಅಪಘಾತ. ಬೆಂಕಿ ವದಂತಿಯಿಂದ ಕೆಳಗಿಳಿದವರ ಮೇಲೆ ಹರಿದ ಕರ್ನಾಟಕ ಎಕ್ಸ್‌ಪ್ರೆಸ್. ಸಾವಿನ ಸಂಖ್ಯೆ 13 ಕೇರಿಕೆ. 7 ಮಂದಿಯ ಸ್ಥಿತಿ ಗಂಭೀರ. ರೈಲು ಅಪಘಾತದಲ್ಲಿ ಮೃತಪಟ್ಟವರಿಗೆ ಮಹಾರಾಷ್ಟ್ರ ಸಿಎಂ ಪರಿಹಾರ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಘೋಷಣೆ. ಜಲಗಾಂವ್ನ ದುರಂತ ದುಃಖ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಿ 1 ವರ್ಷ. ಅಸ್ಸಾಂನ ಗುವಾಹಟಿಯಲ್ಲಿ 1 ಲಕ್ಷಕ್ಕೂ ಅಧಿಕ ದೀಪ ಬೆಳಗಿ ಸಂಭ್ರಮಾಚರಣೆ. ಮುಂಬೈನ ಸಿದ್ಧಿವಿನಾಯಕ ದೇಗುಲದ ಆವರಣದಲ್ಲೂ ವಿಶೇಷ ಪೂಜೆ. ಛತ್ತೀಸ್ಗಢದಲ್ಲಿ 14 ಮಂದಿ ಮಾವೋವಾದಿಗಳ ಎನ್ಕೌಂಟರ್. ಹತ್ಯೆಗೀಡಾದ ನಕ್ಸಲರು ಬಚ್ಚಿಟ್ಟಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ವಶಕ್ಕೆ. ನಕ್ಸಲರ ಹತ್ಯೆ ಬೆನ್ನಲ್ಲೇ ಭದ್ರತಾ ಪಡೆಗಳಿಂದ ಭಾರತ್ ಮಾತಾ ಕಿ ಘೋಷಣೆ. ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿಯಲ್ಲಿ ಭರದ ಸಿದ್ಧತೆ. ಪೊಲೀಸರಿಂದ ದೆಹಲಿಯ ಪ್ರಮುಖ ಸ್ಥಳಕ್ಕೆ ಭದ್ರತಾ ಪರಿಶೀಲನೆ. ಅನುಮಾನಾಸ್ಪದ ವಸ್ತು ಕಂಡು ಬಂದರೆ ಮಾಹಿತಿ ನೀಡುವಂತೆ ಸೂಚನೆ. ಜಮ್ಮು ಕಾಶ್ಮೀರದಲ್ಲಿ ನಿಗೂಢ ಕಾಯಿಲೆಗೆ 17 ಮಂದಿ ಸಾವು. ಬದಾಲ್ ಗ್ರಾಮವನ್ನ ಕಂಟೈನ್ಮೆಂಟ್ ರೇನ್ ಅಂತ ಘೋಷಣೆ. ರಜೌರಿ ಜಿಲ್ಲೆಯಿಂದ 3 ರೋಗಿಗಳ ಏರ್ಲಿಫ್ಟ್. 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ನಟ ಸುದೀಪ್ಗೆ ಅತ್ಯುತ್ತಮ ನಟ ಗೌರವ. ಲವ್ ಮಾಕ್ಟೇಲ್ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿ ಲಭ್ಯ. ಇಂಗ್ಲೆಂಡ್ ವಿರುದ್ಧ ಮೊದಲ ಟಿ20 ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಜಯ. ಅಭಿಷೇಕ್ ಅಬ್ಬರದ ಬ್ಯಾಟಿಂಗ್, ಬೌಲಿಂಗ್ನಲ್ಲೂ ಮಿಂಚಿದ ಟೀಂ ಇಂಡಿಯಾ. 3 ಪಂದ್ಯಗಳ ಸರಣಿ 1-0ಯಿಂದ ಭಾರತ ಮುನ್ನಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.